ನಮಸ್ತೆ. ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು ಅಧ್ಯಾಯ 5 ಸಂಘಟಿಸುವಿಕೆಯ ಬಿಟ್ಟ ಸ್ಥಳಗಳನ್ನು ನೋಡೋಣ. ಮೊದಲಿಗೆ ಡ್ಯಾಶ್ ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ಗುರುತಿಸಿ ಮತ್ತು ಗುಂಪುಗೂಡಿಸಿ ಮತ್ತು ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವಂಥ ಒಂದು ಪ್ರಕ್ರಿಯೆ ಯಾವುದಪ್ಪ ಅಂತಂತಂದರೆ ಅದು ಸಂಘಟಿಸುವಿಕೆ. ವಿಭಾಗಿಸಿ, ಚಟುವಟಿಕೆಗಳನ್ನು ಗುರುತಿಸಿ, ಕರ್ತವ್ಯ ನಿಯೋಜನೆ ಮಾಡಿ ಅವ್ರಿಗೆ ಸಂಬಂಧವನ್ನು ಕಲ್ಪಿಸುವುದು ಎಲ್ಲವೂ ಕೂಡ ಸಂಘಟಿಸುವಿಕೆ. ಇನ್ನೊಂದು ಸಂಘಟಿಸುವಿಕೆಯ ವಿವಿಧ ಉದ್ಯೋಗಿಗಳ ಬಗ್ಗೆ ಅವರ ಸ್ಥಾನಗಳನ್ನು ಮತ್ತು ಅದರ ಆಂತರಿಕ ಸಂಬಂಧಗಳನ್ನು ಸೂಚಿಸುತ್ತದೆ ಅಂತಂದ್ರೆ ಔಪಚಾರಿಕ ಸಂಘಟನೆ. ಏನು ಔಪಚಾರಿಕ ಸಂಘಟನೆ ಏನು ಹೇಳ್ತತಿ? ವಿವಿಧ ಸ್ಥಾನಗಳು, ಅವರ ಅಧಿಕಾರಗಳು, ಒಂದು ಸಂಬಂಧವನ್ನು ಅದು ಹೇಳ್ತತಿ. ಇನ್ನೊಂದು, ಯಾವ ಸಂಸ್ಥೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಅಧಿಕಾರವು ಉನ್ನತ ಹಂತದ ನಿರ್ವಹಣಾಂಗದ ಬಳಿಯಲ್ಲಿಯೇ ಇದ್ದರೆ ಅದನ್ನು ನಾವೇನಂತ ಕರಿತೀವಿ? ಕೇಂದ್ರೀಕರಣ. ಅಂದ್ರೆ ಒಬ್ಬರಲ್ಲೇ ಕೇಂದ್ರೀಕರಣ ಇರಬೇಕು. ಯಾವುದು? ನಿರ್ಧಾರ ತೆಗೆದುಕೊಳ್ಳುವಂಥ ಅಧಿಕಾರ ಒಬ್ಬರಲ್ಲೇ ಕೇಂದ್ರೀಕರಣ ಆಗಿರ್ಬೇಕು. ಇನ್ನೊಂದು, ಡ್ಯಾಶ್ ಯು ಮೇಲಾಧಿಕಾರಿಯು ತನ್ನ ಅಧೀನ ಸಿಬ್ಬಂದಿಗೆ ಅಧಿಕಾರವನ್ನು ಕೆಳಮುಖವಾಗಿ ವರ್ಗಾಯಿಸುವುದು. ಯಾವತ್ತು? ಪ್ರತಿ ನಿಯೋಜನೆ ಅಂತಂದ್ರೆ ಅಧಿಕಾರವನ್ನು ತನ್ನ ಕೆಳಗಿರುವವರಿಗೆ ವಹಿಸುವುದಾಗೈತಿ. ಅಧಿಕಾರ, ಜವಾಬ್ದಾರಿ, ಉತ್ತರದಾಯಿತ್ವ ಹೀಗೆ ಇರುವಂಥ ಅಧಿಕಾರಗಳನ್ನು ಕೆಳಗಿನವ್ರಿಗೆ ವಹಿಸಿಕೊಡುವುದು. ಇನ್ನೊಂದು, ಒಬ್ಬ ಅಧೀನ ಸಿಬ್ಬಂದಿಯು ತನಗೆ ವಹಿಸಿದ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುವ ಬಾಧ್ಯತೆ. ಇದಕ್ಕೆ ನಾವು ಅಂತೀವಿ ಜವಾಬ್ದಾರಿ ಅಂತ ಕರಿತೀವಿ. ಯಾರಿಗೆ ನಾವು ಜವಾಬ್ದಾರಿಯನ್ನು ವಹಿಸಿಕೊಟ್ಟಿರ್ತೇವಲ್ಲ ಅವರು ಸರಿಯಾಗಿ ಮಾಡಿ ಮುಗಿಸ್ಬೇಕು. ಇನ್ನೊಂದು, ಡ್ಯಾಶ್ ರಚನೆಯಲ್ಲಿ ಸಂಘಟನೆಯ ಪ್ರತ್ಯೇಕ ವ್ಯವಹಾರ ಘಟಕ ಅಂತಂದ್ರೆ ಪ್ರತಿ ಉತ್ಪನ್ನಕ್ಕೂ ಒಂದೊಂದು ವಿಭಾಗವನ್ನು ಮಾಡಿರ್ತೇವೆ. ಹೀಗಾಗಿ ವಿಭಾಗೀಯ ರಚನೆಯಲ್ಲಿ ಈ ರೀತಿಯ ಭಾಗಗಳನ್ನು ನಾವು ನೋಡ್ತೇವೆ. ಇನ್ನೊಂದು, ವಿಕೇಂದ್ರೀಕರಣವು ನಿರ್ಧಾರ ತೆಗೆದುಕೊಳ್ಳುವ ಜವಾಬ್ದಾರಿಗಳನ್ನು ಡ್ಯಾಶ್ ಹಂತಗಳಲ್ಲಿ ವಿಭಜಿಸಲ್ಪಟ್ಟ ವಿಧಾನವನ್ನು ವಿವರಿಸುತ್ತದೆ. ಅಂತಂದ್ರೆ ವರ್ಗ ಶ್ರೇಣಿ. ಯಾವತ್ತೂ ಕೂಡ ವರ್ಗ ಶ್ರೇಣಿ ಉನ್ನತ ಹಂತ, ಮಧ್ಯಮ ಹಂತ, ಕೆಳ ಹಂತ ಅಂತ ಇರ್ತೈತೆ. ಅವುಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂಥ ಜವಾಬ್ದಾರಿಗಳನ್ನು ವಿವರಿಸಿರ್ತಾರೆ. ಯಾರ ಜವಾಬ್ದಾರಿ ಎಷ್ಟು ಅಂತೇಳಿ. ಇನ್ನೊಂದು, ನಿಯಮಗಳು ಮತ್ತು ಕಾರ್ಯವಿಧಾನಗಳ ಆಧಾರಗಳಲ್ಲಿ ರಚಿಸಲ್ಪಟ್ಟ ಸಂಘಟನೆಗೆ ಏನಂತ ಕರಿತೀವಿ? ಔಪಚಾರಿಕ ಸಂಘಟನೆ. ನಿರ್ದಿಷ್ಟವಾದಂತಹ ಮಾರ್ಗಗಳಿದ್ದು ಅಂತಂದ್ರೆ ಅದಕ್ಕೆ ನಾವು ಔಪಚಾರಿಕ ಅಂತ ಕರಿತೀವಿ. ಇನ್ನೊಂದು, ವಿಕೇಂದ್ರೀಕರಣ ಅಂತಂತಂದ್ರೆ ಏನು? ಅದು ಅಧಿಕಾರದ ಪ್ರತಿನಿಯೋಜನೆ ಅಂತ ಕರಿತೀವಿ ನಾವು. ಇನ್ನೊಂದು, ಅಧಿಕಾರ ಅಂತಂತಂದ್ರೆ ಏನು? ಆಜ್ಞೆಗಳನ್ನು ನೀಡುವಂತಹ ಹಕ್ಕು. ಇನ್ನೊಂದು, ಅನೌಪಚಾರಿಕ ಸಂಘಟನೆ ಅಂತಂದ್ರೆ ಸಾಮಾಜಿಕವಾಗಿ ಪರಸ್ಪರ ಸ್ಪಂದಿಸುವಿಕೆಯಿಂದ ಉದ್ಭವಿಸುತ್ತದೆ. ಅಂದ್ರೆ ಯಾವುದೇ ನಿರ್ದಿಷ್ಟವಾದಂಥ ಮಾರ್ಗಗಳಿರಂಗಿಲ್ಲ. ಅದಕ್ಕೆ ಅನೌಪಚಾರಿಕ ಅಂತ ಕರಿತೀವಿ. ಉತ್ತರದಾಯಿತ್ವ ಅಂತಂತಂದ್ರೆ ಇಲ್ಲಿ ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳುವುದು. ಅಂದ್ರೆ ಯಾವಾಗ ನಾವು ಉತ್ತರದಾಯಿತ್ವವನ್ನು ಯಾರಿಗೆ ಕೊಟ್ಟಿರ್ತೇವಲ್ಲ ಅವರೇ ಉತ್ತರವನ್ನು ನೀಡಬೇಕು. ಉತ್ತರದಾಯಿತ್ವವನ್ನು ಪ್ರತಿನಿಧಿಸಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು, ವಿಭಾಗೀಕರಣ ಅಂತ ಬರ್ತದೆ. ವಿಭಾಗೀಕರಣ ಅಂತಂತಂದ್ರೆ ಸಂಘಟಿಸುವಿಕೆಯ ಪ್ರಕ್ರಿಯೆ ಹಂತ 4 ಹಂತದೊಳಗೆ ಇದು ಒಂದು ಹಂತ. ಇನ್ನೊಂದು, ಯಾವುದೇ ಲಿಖಿತ ನಿಯಮಗಳಿಲ್ಲ ಅಂತಂತಂದ್ರೆ ಅದು ನಾವು ಹೇಳೀವಿ ಅನೌಪಚಾರಿಕ ಸಂಘಟನೆ. ನಿರ್ದಿಷ್ಟವಾದಂಥ ಮಾರ್ಗಗಳಿರಂಗಿಲ್ಲ. ಇನ್ನೊಂದು, ಪ್ರತಿನಿಯೋಜನೆಯ ಅಂಶ. ಏನದು ಪ್ರತಿನಿಯೋಜನೆಯ ಅಂಶ ಅಂತಂತಂದ್ರೆ ಇದು ಜವಾಬ್ದಾರಿ. ಅಧಿಕಾರ, ಜವಾಬ್ದಾರಿ, ಉತ್ತರದಾಯಿತ್ವ ಇವು 3 ಪ್ರತಿನಿಯೋಜನೆಯ ಅಂಶ. ಇನ್ನು ಅಧಿಕಾರದ ಪ್ರತಿನಿಯೋಜನೆ ಅಂತಂತಂದ್ರೆ ಇಲ್ಲಿ ಅಧಿಕಾರದ ಕೆಳಮುಖ ಚಲನೆ. ಅಂದ್ರೆ ಯಾವತ್ತೂ ಕೂಡ ಅಧಿಕಾರ ಕೆಳಮುಖವಾಗಿ ಚಲಿಸ್ತೈತಿ. ಮೇಗಿನವ್ರು ಕೆಳಗಿನವ್ರಿಗೆ ಅಧಿಕಾರ ಕೊಡ್ತಾರೆ ಹಿಂಗೆ. ಇನ್ನೊಂದು, ಜವಾಬ್ದಾರಿ ಅಂತಂತಂದ್ರೆ
ನಾವೇನು ಹೇಳ್ತೀವಿ, ಪ್ರತಿ ನಿಯೋಜನೆಯ ಮೂಲಾಂಶ. 3 ಮೂಲಾಂಶಗಳು ಬರ್ತಾವೆ: ಅಧಿಕಾರ, ಜವಾಬ್ದಾರಿ ಮತ್ತು ಪ್ರತಿ ನಿಯೋಜನೆ ಅಂತೇಳಿ, ಉತ್ತರದಾಯಿತ್ವ ಅಂತೇಳಿ. ಇನ್ನೊಂದು ಕೆಲಸದ ಗುರುತಿಸುವಿಕೆ ಮತ್ತು ವಿಭಜನೆ. ಏನದು? ಸಂಘಟನೆಯ 3ನೇ ಹಂತ. ಇದು ಪ್ರಕ್ರಿಯೆ ಅಂತ ಕರಿತೀವಿ. ಹೀಗಾಗಿ ಸಂಘಟಿಸುವಿಕೆ ಹಂತ. ಇನ್ನೊಂದು ವಿಭಾಗೀಯ ರಚನೆ. ಹಾಗೆಲ್ಲ ಹೇಳಿನಿ, ವಿಭಾಗೀಯ ರಚನೆ ಯಾವತ್ತು ಉತ್ಪನ್ನವನ್ನು ವಿಭಾಗಗಳನ್ನಾಗಿ ಮಾಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಿರ್ತೈತಿ. ಹೀಗಾಗಿ ಉತ್ಪನ್ನದ ವಿಶಿಷ್ಟೀಕರಣ. ಇನ್ನೊಂದು 6ನೇ ಅಧ್ಯಾಯ ಸಿಬ್ಬಂದಿ ನಿರ್ವಹಣೆಯ ಬಿಟ್ಟ ಸ್ಥಳಗಳನ್ನು ನೋಡೋಣ. ಮೊದಲಿಗೆ ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನಿಯೋಜಿಸುವ ಪ್ರಕ್ರಿಯೆ ಸಿಬ್ಬಂದಿ ನಿರ್ವಹಣೆ. ಈ ಪಾಠ ಪೂರ್ತಿ ಏನು ಹೇಳ್ತೈತಿ? ಸಿಬ್ಬಂದಿಯನ್ನು ಸರಿಯಾದ ಕೆಲಸಕ್ಕೆ ಸರಿಯಾದ ವ್ಯಕ್ತಿಯನ್ನು ನೇಮಕ ಮಾಡುವುದನ್ನು ಹೇಳ್ತೈತಿ. ಇನ್ನೊಂದು ಡ್ಯಾಶು ನೌಕರನ ಜವಾಬ್ದಾರಿ ಮತ್ತು ವೇತನವನ್ನು ಹೆಚ್ಚಿಸುತ್ತದೆ. ಬಡ್ತಿ ಯಾವತ್ತೂ ಕೂಡ ಬಡ್ತಿ ಅಂತಂದ್ರೆ ಉನ್ನತ ಅಧಿಕಾರವನ್ನು ಕೊಡೋದು, ಉನ್ನತ ಸಂಬಳವನ್ನು ಕೊಡೋದು, ಅವನ್ನ ಪ್ರಮೋಷನ್ ಮಾಡೋದು ಅಂತ ಹೇಳ್ತೇವೆ. ಇನ್ನು ಸಿಬ್ಬಂದಿ ಪ್ರಕ್ರಿಯೆ ಮೊದಲ ಹಂತ ಮಾನವ ಶಕ್ತಿಯ ಅಗತ್ಯತೆಗಳನ್ನು ಅಂದಾಜು ಮಾಡುವುದು. ಹೌದಾ? ಅಂದಾಜು ಇದು ಮೊದಲ ಹಂತ. ಡ್ಯಾಶ್ ಎಂಬುದು ಸಂಭಾವ್ಯ ಉದ್ಯೋಗಿ ಅಭ್ಯರ್ಥಿಗಳಿಂದ ಆಯ್ಕೆ ಮಾಡುವ ಪ್ರಕ್ರಿಯೆ. ಆಯ್ಕೆ ಅನ್ನುವಂಥದ್ದು. ಹೀಗಾಗಿ ಏನಂತ ಇದಕ್ಕೆ ಸಂಭಾವ್ಯ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆ. ಇನ್ನೊಂದು ಡ್ಯಾಶ್ ಗುಂಪಿಗೆ ಸಹಾಯ ಮಾಡಲು ವಿನ್ಯಾಸಗೊಳಿಸಲಾದ ಕಲಿಕಾ ಅವಕಾಶಗಳನ್ನು ನಾವೇನಂತ ಕರಿತೀವಿ? ಅಭಿವೃದ್ಧಿ ಅಂತ ಕರಿತೀವಿ. ಅಭಿವೃದ್ಧಿ ಅಂತಂದ್ರೆ ಅವನು ಕಲಿಕೆಗೆ, ಅವನ ತರಬೇತಿಗೆ ಏನೋ ಬೆಳೆಯಕ್ಕೆ ಅವಕಾಶವನ್ನು ಮಾಡಿಕೊಡೋದಕ್ಕೆ ನಾವು ಅಭಿವೃದ್ಧಿ ಅಂತ ಕರಿತೀವಿ. ಇನ್ನೊಂದು ಡ್ಯಾಶ್ ಎಂದರೆ ಆಯ್ಕೆಯಾದ ನೌಕರನನ್ನು ಸಂಸ್ಥೆಯಲ್ಲಿರುವ ಇತರ ನೌಕರರಿಗೆ ಪರಿಚಯಿಸುವುದು. ಅಭಿಶಿಕ್ಷಣ ಅಂತಂತಂದ್ರೆ ನಾವೇನಂತೀವಿ? ಇತರೆ ನೌಕರರಿಗೆ ಅವನ್ನ ಪರಿಚಯ ಮಾಡಿಕೊಡುವುದು. ಇದಕ್ಕೆ ಅಭಿಶಿಕ್ಷಣ ಅಂತ ಕರಿತೀವಿ. ಇನ್ನೊಂದು ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ವರ್ಗಾವಣೆ, ಟ್ರಾನ್ಸ್ಫರ್ ಅಂದ್ರೆ ಒಬ್ಬ ವ್ಯಕ್ತಿಯನ್ನು ಒಂದು ಇಲಾಖೆಯಿಂದ ಇನ್ನೊಂದಕ್ಕೆ, ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ವರ್ಗಾವಣೆ ಮಾಡೋದಂತ ನಾವು ಅದನ್ನು ಕರಿತೀವಿ. ಇನ್ನೊಂದು ಡ್ಯಾಶ್ ನೇಮಕಾತಿಯು ಸಂಸ್ಥೆಗೆ ಹೊಸ ಪ್ರತಿಭೆಯನ್ನು ಹೊತ್ತು ತರುತ್ತದೆ. ಹೊಸ ಪ್ರತಿಭೆ ಅಂತಂದ್ರೆ ಹೊರಗಿಂದ, ಬಾಹ್ಯ ವ್ಯಕ್ತಿಗಳ ನಮ್ಗೆ ಹೊರಗಿನ ಪ್ರತಿಭೆಗಳಾಗ್ತಾರ. ಇನ್ನೊಂದು ಬಡ್ತಿ ಮತ್ತು ವರ್ಗಾವಣೆಯು ನೇಮಕಾತಿಯ ಡ್ಯಾಶ್ ಮೂಲದ ಉದಾಹರಣೆಗಳು. ಇವೆರಡೂ ಕೂಡ ಆಂತರಿಕ ಮೂಲದೊಳಗನ ನಾವೇನು ಮಾಡಬೇಕು? ಬಡ್ತಿ ಮಾಡಬೇಕು, ಇಲ್ಲ ಟ್ರಾನ್ಸ್ಫರ್ ಮಾಡಬೇಕು. ಇನ್ನೊಂದು ನಿರ್ದಿಷ್ಟ ಕೆಲಸವನ್ನು ನಿರ್ವಹಿಸಲು ಜ್ಞಾನ ಮತ್ತು ಕೌಶಲ್ಯವನ್ನು ಹೆಚ್ಚಿಸುವಂತಹ ಪ್ರಕ್ರಿಯೆಗೆ ನಾವೇನಂತೀವಿ? ತರಬೇತಿ. ತರಬೇತಿ ಕೊಟ್ಟಾಗನ ಒಬ್ಬ ವ್ಯಕ್ತಿ ಏನು ಮಾಡ್ತಾನ? ಕೌಶಲ್ಯಗಳನ್ನ ಕಲಿತಾನ, ಹೊಸದಾಗಿ ಬೆಳಿತಾನ. ಇನ್ನೊಂದು ಸಂಭಾವ್ಯ ಅಭ್ಯರ್ಥಿಗಳನ್ನು ಗುರುತಿಸುವ ಮತ್ತು ಆಕರ್ಷಿಸುವ ಪ್ರಕ್ರಿಯೆಯನ್ನು ನಾವು ನೇಮಕಾತಿ ಅಂತ ಕರಿತೀವಿ. ನಮ್ಮ ಕಂಪ್ನಿಗೆ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿ ಪ್ರಕಟಣೆಗಳನ್ನು ಹೊರಡಿಸುವುದು, ಸಂಭಾವ್ಯ ಅಭ್ಯರ್ಥಿಗಳನ್ನು ಗುರುತಿಸುವ ಮತ್ತು ಆಕರ್ಷಿಸುವಂಥ ಪ್ರಕ್ರಿಯೆ, ಅದಕ್ಕೆ ನಾವು ಹೇಳ್ತೀವಿ ನೇಮಕಾತಿ ಅಂತ ಕರಿತೀವಿ. ಇನ್ನೊಂದು ಹೊಂದಿಸಿ ಬರೆಯಿರಿ. ಎ ಮತ್ತು ಬಿ ಅನ್ನು ಹೊಂದಿಸುನು. ಮಾನವ ಶಕ್ತಿಯ ಅಗತ್ಯತೆಯನ್ನು ಅಂದಾಜು ಮಾಡುವುದು. ಇದ್ಯಾವುದು? ಆಯ್ಕೆ ಪ್ರಕ್ರಿಯೆ ಅಲ್ಲ, ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ ಮೊದಲನೇ ಹಂತ ಅದೇ. ಇನ್ನೊಂದು ಪೂರ್ವಭಾವಿ ಪರಿಶೀಲನೆ. ಪೂರ್ವಭಾವಿ ಪರಿಶೀಲನೆ ಅಂತಂತಂದ್ರೆ ಇದು ಆಯ್ಕೆ ಪರೀಕ್ಷೆಯ ಮೊದಲ ಹಂತ. ಆವರಣ ನೇಮಕಾತಿ. ಆವರಣ ನೇಮಕಾತಿ ಅಂತಂತಂದ್ರೆ ಇದು ಬಾಹ್ಯ ಮೂಲದಿಂದ ನಾವೇನು ಮಾಡ್ತೀವಿ? ನೇಮಕ ಮಾಡ್ಕೊತೀವಿ. ಇನ್ನೊಂದು ವರ್ಗಾವಣೆ. ವರ್ಗಾವಣೆ ಅಂತಂತಂದ್ರೆ ಡೈರೆಕ್ಟಾಗಿ ಆಂತರಿಕ ಮೂಲ. ಬಡ್ತಿ ಮತ್ತು ವರ್ಗಾವಣೆಗಳು ಆಂತರಿಕ ಮೂಲಗಳಾಗಿರ್ತವೆ. ಇನ್ನೊಂದು
ವ್ಯಕ್ತಿಗತ ತರಬೇತಿ. ವ್ಯಕ್ತಿಗತ ತರಬೇತಿ ಅಂತಂದ್ರೆ ಇದು ಕಾರ್ಯನಿರತ ತರಬೇತಿ ವಿಧಾನ. ಅಂದ್ರೆ ಸಂಸ್ಥೆಯೊಳಗೆ ವ್ಯಕ್ತಿ ಕೆಲಸ ಮಾಡೋ ಮುಂದೆ ನಾವು ತರಬೇತಿ ಕೊಡ್ತೇವೆ. ಇನ್ನು ಮೊಗಸಾಲಿ ತರಬೇತಿ ಅಂತಂತಂದ್ರೆ ಇದು ಕಾರ್ಯೇತರ ಒಂದು ಸ್ಥಳದಲ್ಲಿ ಅವನಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು ಸಂಸ್ಥೆ ಕರ್ಕೊಂಬಂದ ಕೆಲಸಕ್ಕೆ ಹಚ್ತೀವಿ. ಇನ್ನೊಂದು ನೇಮಕಾತಿ. ನೇಮಕಾತಿ ಅಂತಂದ್ರೆ ನಾವಿಲ್ಲಿ ಸಿಬ್ಬಂದಿ ನಿರ್ವಹಣೆಯ ಅಂಶಗಳಿಗೂ ಕೂಡ ಅದು ಪ್ರಕ್ರಿಯೆ ಒಳಗೆ ಬರ್ತೈತಿ. ಹಿಂಗಾಗಿ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆ. ಇನ್ನು ವ್ಯಾಪಾರಿ ಪರೀಕ್ಷೆ. ಏನು ವ್ಯಾಪಾರಿ ಪರೀಕ್ಷೆ ಅಂತಂತಂದ್ರೆ ಜನರನ್ನ ಕೆಲಸಕ್ಕೆ ಇರಿಸುವುದು. ಈ ಒಂದು ಅಂಶವನ್ನು ನಾವು ಹೊಂದಿಸ್ಬೇಕು. ಇನ್ನೊಂದು ತರಬೇತಿ. ತರಬೇತಿ ಅಂದರೆ ಜ್ಞಾನವನ್ನು ಹೆಚ್ಚಿಸುವುದು. ಒಬ್ಬ ವ್ಯಕ್ತಿಗೆ ಜ್ಞಾನ ಕೌಶಲ್ಯಗಳನ್ನು ಹೆಚ್ಚಾಕ ತರಬೇತಿಯನ್ನು ಕೊಡ್ತೇವೆ. ಇನ್ನೊಂದು ಸಿಬ್ಬಂದಿ ನಿರ್ವಹಣೆ ಅಂತಂತಂದಾಗ ಜನರನ್ನು ಕೆಲಸಕ್ಕೆ ಇರಿಸುವುದು ಅಂತ ಅರ್ಥ ಆಗತ್ತೆ. ಇದು ವ್ಯಾಪಾರಿ ಪರೀಕ್ಷೆ ಅನ್ನೋದು ಆಯ್ಕೆಯ ಪರೀಕ್ಷೆಗಳು. 5 ಪರೀಕ್ಷೆಗಳು ಬರ್ತವೆ. ಅದರೊಳಗೆ ಈ ಪರೀಕ್ಷೆಯು ಒಂದು. ವ್ಯಾಪಾರಿ ಪರೀಕ್ಷೆ ಅನ್ನೋದು ಸಿಲೆಬಸ್ಸಕ್ಕಿಲ್ಲ, ಆದರೂ ಇದೇನೋ ಕೇಳಿದ್ದಾರೆ. ಇದನ್ನು ಆಯ್ಕೆ ಪರೀಕ್ಷೆಗಳು ಅಂತ ಹಾಕೊಂಡು. ಇನ್ನೊಂದು ಪ್ರಕರಣ ಅಧ್ಯಯನ ಅಂತಂದ್ರೆ ಸಂಭವನೀಯ ನೈಜ ಸಮಸ್ಯೆಗಳು ಅಂತ. ಧನ್ಯವಾದಗಳು. ಹರೇ ಕೃಷ್ಣ.